ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಇಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ತನ್ನ ಹೆಂಡತಿ ಅಂತ ಹೇಳಿ. ತನ್ನ ಹೆಂಡತಿಗೋಸ್ಕರ ಒಳ್ಳೆ ಫುಡ್ಡನ್ನು ತೊಗೊಂಡು ಬಂದೇ ಬಿಟ್ಟಿದ್ದಾನೆ ಈ ಕಡೆ ಸೂರ್ಯ ಅಂತ ಹೇಳ್ಬೋದು. ಎಲ್ಲರ ಹೊಟ್ಟೆ ಉರಿಸಿ ತನ್ನ ಹೆಂಡತಿಗೆ ಮಾತ್ರ ಗೋಬಿ ಮಂಚೂರಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ಚಿಕನ್ನು ಹಾಗೆ ಪರೋಟಾನ ತೊಗೊಂಡು ಬಂದು ತಿನ್ನು ಅಂತ ಹೇಳ್ತಿದ್ದಾನೆ. ಅದರ ನಡುವೆ ಬರ್ತೀನಿ ಇರು ಅಂತ ಹೇಳಿ ಅಮ್ಮನ ಹತ್ರ ಬಂದು ಸಕ್ಕದಾಗಿತ್ತು ಗೊತ್ತಾ, ತಿಂದೆ ಗೊತ್ತಾ, ಹಾಗೆ ಹೀಗೆ ಚಪಾತಿ ಅದಕ್ಕೆ ತುಪ್ಪ ತಿಂತಾ ಇದ್ರೆ ಚಿಕನು ಗಿಕನು ಅಂತ ಹೇಳಿ ಅಮ್ಮನು ಹೊಟ್ಟೆ ಉರಿಸ್ತಿದ್ದಾನೆ. ನಾಳೆ ನಮಗೂ ತೊಗೊಂಡು ಬರ್ತೀಯ ಅಂದಾಗ ನಾನು ಹೆಂಡತಿಗೆ ತೊಗೊಂಡು ಬರ್ತೀನಿ ಅಂತಾರೆ. ಏನಿದು ಇದೆಲ್ಲ ಸರಿನಾ, ನಮಗೂ ತರಬೇಕಲ್ವಾ ಮನೆಯಲ್ಲಿ ಅಂದಾಗ, ಹೌದಲ್ವಾ ನಿಮ್ಗೆ ಏನೇನು ಬೇಕು ಮಾಡ್ಕೊಂಡು ತಿಂತೀರಾ ಅಲ್ವಾ, ಅವಳಿಗೂ ಕೂಡ ಒಂದು ಪ್ಲೇಟ್ ಆದರೂ ಕೊಡಬಹುದಲ್ವಾ, ಅದನ್ನು ಬಿಟ್ಟು ಹಸ್ಕೊಂಡು ಅಳಿಸ್ಕೊಂಡಿರೋದನ್ನು ಬೆಳಗ್ಗೆ ಆದರೂ ತಿನ್ನು, ಇಲ್ಲ ಅಂದರೆ ಈಗ ಬಿಟ್ಟಿರೋದನ್ನು ತಿನ್ನು ಅಂತಿರಲ್ಲ. ಇದೇನು ನಿಮಗೆ ಮನಸ್ಸಿಗೆ ಅನಿಸೋದಿಲ್ವಾ? ನಾನು ಕೂಡ ನಿನ್ನ ಹೆತ್ತು ಮಗನೇ, ಆದರೆ ನೀನು ನನ್ನ ಮಲತಾಯಿ ಥರ ನೋಡ್ತೀಯ, ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಅವಳನ್ನು ಕೂಡ ಅದೇ ರೀತಿ ನೋಡ್ತೀಯ, ಇದೆಲ್ಲ ಎಷ್ಟು ಸರಿ ಅಂತ ಕೇಳ್ತಿದ್ದಾನೆ ಮಗ. ಜೊತೆಗೆ ಇಬ್ಬರು ಸುಸೇಂದ್ರನ ರಾಣಿ ಥರ ನೋಡ್ಕೋತೀಯ, ಆದರೆ ನನ್ನ ಹೆಂಡತಿನ ನೀನು ರಾಣಿ ಥರ ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹೆಂಡತಿನ ನಾನೇ ರಾಣಿ ಥರ ನೋಡ್ಕೋತೀನಿ ಅಂತ ಅಮ್ಮಂಗೆ ಟಾಂಗ್ ಕೊಟ್ಟು ಟಕ್ಕರ್ ಕೊಟ್ಟು ತನ್ನ ಜನ್ಮ ರಹಸ್ಯದ ಬಗ್ಗೆ ಮಾತನಾಡಿ ಅಲ್ಲಿಂದ ಸೂರ್ಯ ತನ್ನ ಹೆಂಡತಿ ಬಳಿಗೆ ಬರ್ತಾನೆ. ನನಗಿಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಪ್ರಾರಂಭದಲ್ಲಿ ಬೇಡ ಅಂತ ಕೂಡ ಹೇಳಿದ್ಲು, ಆದರೆ ಸೂರ್ಯ ಅಂತೂ ಬಿಡಲಿಲ್ಲ. ಈಗ ನೀನು ತಿನ್ನಲ್ಲ ಅಂದರೂ ಬಿಡಲ್ಲ ಅಂತ ಹೇಳಿ ಕೋಲ್ ತೊಗೊಂಡು ತಿನ್ನಿಸ್ತಿದ್ದಾನೆ ಈ ಕಡೆ ಅಂತ ಹೇಳ್ಬೋದು. ಹೆಂಡತಿನ ತುಂಬ ಪ್ರೀತಿಯಿಂದ ನೋಡ್ಕೊತಿದ್ದಾನೆ. ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಮತ್ತೆ ಬುಡುಬುಡಿಕೆಯವರು ಬರ್ತಿದ್ದಾರೆ. ಬುಡುಬುಡಿಕೆಯವರು ಬರ್ತಿದ್ದಾಗೆ ಅವರಿಬ್ಬರ ಹತ್ರ ಇಬ್ಬರು ಕೂಡ ಹೋಗ್ತಿದ್ದಾಗೆ ನಿಮ್ಮ ಬದುಕಲ್ಲಿ ಒಂದು ಒಳ್ಳೆ ಅಧ್ಯಾಯ ಶುರುವಾಗ್ತದೆ, ನೀನು ಹೆಂಡ್ತಿನೇ ನಿನಗೆ ಮಹಾಲಕ್ಷ್ಮಿ ಅದೃಷ್ಟಲಕ್ಷ್ಮಿ ಅಂತೆಲ್ಲ ಹೋಗ್ಲಿ ಹೊನ್ನ ಶುಲ್ಲು ಕೇರಿಸ್ತಿದ್ದಾರೆ. ಖುಷಿಯಾದಂಥ ಘಟನೆಗಳು ನಿಮ್ಮ ಬದುಕಲ್ಲಿ ನಡೆಯುತ್ತೆ ಅಂತ. ಜೊತೆಗೆ ನೀನು ಅಮ್ಮ ನೀನು ಗಂಡನ ಜೊತೆ ಜಗಳ ಮಾಡಬಾರ್ದು, ಹಾಗಾಗಿ ನೀನು ಕೂಡ ಇಷ್ಟೊಂದು ಕೋಪ ಒಳ್ಳೇದಲ್ಲ, ಕುಡ್ತಾ ಒಳ್ಳೇದಲ್ಲ ಅಂತ ಕೂಡ ಬುಡುಬುಡಿಕೆಯವರು ಹೇಳ್ತಾರೆ. ಇದರಿಂದ ಏನಿದು ಅಂತ ಅಂದ್ಕೊಂಡಿದ್ದೆ ಇಬ್ರಿಗೂ ಕೂಡ ಅನಿಸುತ್ತೆ. ಇಬ್ಬರು ತಪ್ಪನ್ನ ಕೂಡ ಹೇಳ್ತಾರೆ, ಒಪ್ಪನ್ನ ಕೂಡ ಹೇಳ್ತಾರೆ. ನಂತರ ಅಜ್ಜಿ ಕಾಲ್ ಮಾಡಿದ್ದಾರೆ, ಮೀನಾಗೆ ಕಾಲ್ ಮಾಡಿದ್ದೆ, ರಘುರಾಮಂಗೆ ಕಾಲ್ ಮಾಡಿದೆ, ಒಂದು ನಾಟ್ ರೀಚಬಲ್ ಬರ್ತಿತ್ತು, ಹಾಗಾಗಿ ನೀನು ಕಾಲ್ ಮಾಡಿದೆ. ಯಾಕಂದರೆ ನಾನು ರವಿಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ, ಅದ್ರ ವಿಷಯ ಮಾತಾಡೋಕೆ ಬರ್ತಿದ್ದೀನಿ ಅಂತಿದ್ದಾಗೆ ರವಿಗೆ ಮದುವೆ ಆಗೋಯ್ತು ಅಜ್ಜಿ ಅಂತ ಹೇಳ್ತಾರೆ. ಶಾಕ್ ಆಗ್ತಾರೆ. ಮೊದಲು ರಘುರಾಮಗೆ ಬಂದು ಮಾಡ್ತೀನಿ ಅಂದಾಗ ಬೇಡ ಅತ್ತೆ ಮಾವ ಈಗ ತಾನೇ ಹುಷಾರಾಗಿದ್ದಾರೆ ಅಂತ ಹೇಳಿ ನಡೆದಿರೋ ಎಲ್ಲ ಘಟನೆನ ಕೂಡ ವಿವರಿಸ್ತಾಳೆ. ಅದು ತಿಳ್ಕೊತಿದ್ದಾಗೆ ಶಾಕ್ ಆಗಿ ಶಾಂತಿನ ಗ್ರಾಚಾರ ಬಿಡಿಸ್ತೀನಿ ಅಂತ ಮನೆಗೆ ಬಂದು ಗ್ರಾಚಾರ ಬಿಡಿಸೋಕೆ ಶುರು ಆಗ್ತಿದ್ದಾರೆ. ಅಜ್ಜಿ ನಿನ್ನನ್ನು ಎಲ್ಲಿಂದ ಗಂಟು ಹಾಕೋದು ನನಗೇನು ಕೂಡ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ಯಾ, ನನ್ನ ಮಗನ ನಿನ್ನ ಜೊತೆ ಇಲ್ಲ ಕಳಿಸಿದ ಮೇಲೆ ನನ್ನ ಕಣ್ಣು ಒಂದಿಟ್ಟೇ ಇರ್ತೀನಿ, ನೀನು ಎಂಥವಳು ಅಂತ ನನಗೆ ಗೊತ್ತಿಲ್ವಾ, ನನ್ನ ಮಗ ಇವತ್ತು ಹುಷಾರಿಲ್ಲ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಅಜ್ಜಿ ಹೇಳ್ತಾರೆ. ಮೊಮ್ಮಗ ಬರ್ತಿದ್ದಾಗೆ ರವಿನ ನೀನು ಕೂಡ ನನ್ನ ಮಗಂಗೆ ಈ ರೀತಿ ಮಾಡ್ತೀಯಾ ಅಂದ್ಕೊಂಡಿರಲಿಲ್ಲ, ಇಂಥ ಕೆಲಸನ ಮಾಡೋದು ಯಾರು ಅವಳು ಬೀದಿಗಿಲ್ದಿರೋ ಹುಡುಗಿನ ನನ್ನ ಮಗಂಗೆ ಹರ್ಟ್ ಮಾಡಿ ಮದುವೆ ಆಗಿದೆಯಲ್ಲ ಅಂತ ಅಜ್ಜಿ ಕೇಳ್ತಾರೆ. ಅಷ್ಟರಲ್ಲಿ ಮಗ ಬಂದು ಅಮ್ಮನ ನೋಡಿ ಖುಷಿಯಿಂದ ಅಪ್ಕೋತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.